2025ರಲ್ಲಿ ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯದಲ್ಲಿ ಕೇಳಬಹುದಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಪಾಯಿಂಟ್ಸ್ಗಳ ರೂಪದಲ್ಲಿ ಈಸಿಯಾಗಿ ಮಾಡಿಕೊಡಲಾಗಿದೆ. ಈ ಕ್ವಶನ್ ಆನ್ಸರ್ಗಳು ನಿಮಗೆ 2, 3 ಅಥವಾ 4 ಅಂಕಗಳ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸಲು ಸುಲಭವಾಗಿವೆ. ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLCಗೆ ಸಂಬಂಧಪಟ್ಟಿರತಕ್ಕಂಥ ಯೂಟ್ಯೂಬ್ನ ಬೇರೆ ಬೇರೆ ವಿಡಿಯೋಗಳು ಅವೈಲೇಬಲ್ ಇವೆ. ಆಸಕ್ತರುಗಳನ್ನು ಗಮನಿಸ್ಬೋದು. ಬನ್ನಿ ಒಂದು ವಿಡಿಯೋನ ವಾಚ್ ಮಾಡೋಣ. ಮೊದಲ ಪ್ರಶ್ನೆ, ಮೈಸೂರು ಒಡೆಯರು ಪಾಠದಿಂದ ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಯನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಕೇಳಿದರೆ, ಇದರಲ್ಲಿ ಇವರು ಸಮರ್ಥ ಯೋಧರಾಗಿದ್ದರು, ಉತ್ತಮ ಆಡಳಿತಗಾರರಾಗಿದ್ದರು. ಆಮೇಲೆ ಶಿವಾಜಿಯ ಸೇನೆಯನ್ನು ಮಧುರೈ, ಇಕ್ಕೇರಿ ಮತ್ತು ಬಿಜಾಪುರದಲ್ಲಿ ಹಿಮ್ಮೆಟ್ಟಿಸಿ ಕಳಿಸಿದರು. ಆನಂತರ ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳ ಮೊಘಲರ ಸೇನೆಯಿಂದ ಅದನ್ನು ಬೆಂಗಳೂರಲ್ಲಿನ ಖರೀದಿಸಿದರು. ಆಂಧ್ರ ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ ಮತ್ತು ನವಕೋಟಿ ನಾರಾಯಣ ಮುಂತಾದ ಬಿರುದುಗಳನ್ನು ಅವರು ಪಡ್ಕೊಂಡಿದ್ದರು. ಆನಂತರ ಅವ್ರದ್ದು ಮಾದರಿ ಸಚಿವ ಸಂಪುಟ ಇತ್ತು, ಅಠಾರ ಕಚೇರಿ ಅಂತ ಹೇಳಿ. ಆನಂತರ ಅಂಚೆ ವ್ಯವಸ್ಥೆಯನ್ನು ಜಾರಿ ಮಾಡಿದರು. ಚಿಕ್ಕ ದೇವರಾಜ್ ನಾಲೆ, ದೊಡ್ಡ ದೇವರಾಜ ನಾಲೆಗಳನ್ನು ನಿರ್ಮಾಣ ಮಾಡಿದರು. ತಿರುಮಲಾಚಾರ್ಯ, ಸಂಚಿ ಹೊನ್ನಮ್ಮ ಮುಂತಾದ ಕವಿಗಳಿಗೆ ಪಂಡಿತರ ಆಶ್ರಯ ದೊರಕಿತ್ತು. ನೆಕ್ಸ್ಟು, ಧಾರ್ಮಿಕ ಸುಧಾರಣಾ ಚಳುವಳಿಗಳು ಪಾಠದಿಂದ ಡಾಕ್ಟರ್ ಎನಿ ಬೆಸೆಂಟ್ ಅವರ ಪ್ರತಿಪಾದಿಸಿದ ಸುಧಾರಣಾ ಕ್ರಮಗಳಾವು ಅನ್ನುವಂಥ ಪ್ರಶ್ನೆ ಕೇಳ್ಬೋದು. ಇದರಲ್ಲಿ ಇವರು ಐರ್ಲೆಂಡ್ ದೇಶದಿಂದ ಆಗಮಿಸಿದರು. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನು ಪ್ರಾರಂಭಿಸಿದರು. ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಯಾನ ಮೂಡಿಸಿದರು. ಆನಂತರ ಸಮಾನತೆ, ಸಹೋದರತೆ, ಸಾಮರಸ್ಯಗಳ ವೃದ್ಧಿಯನ್ನು ಮಾಡಿದರು. ಸ್ವಾತಂತ್ರ್ಯ ಚಳುವಳಿಗೆ ವ್ಯಾಪಕ ಬೆಂಬಲವನ್ನು ಘೋಷಿಸಿದರು. ನ್ಯೂ ಇಂಡಿಯಾ ಪತ್ರಿಕೆ ಪ್ರಕಟಣೆಯನ್ನು ಮಾಡಿದರು. 1916ರಲ್ಲಿ ಹೋಮ್ ರೂಲ್ ಚಳುವಳಿಯ ಪ್ರಾರಂಭಿಸಿದರು. ನಂತರ 1917ರಲ್ಲಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದರು. ಆನಂತರ ಭಾರತೀಯ ತತ್ವಜ್ಞಾನ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದರು. ನೆಕ್ಸ್ಟು, ಭೂ ಸಾರಿಗೆ ಹಾಗೂ ಸಂಪರ್ಕ ಪಾಠದಿಂದ ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದರೆ, ಚಿತ್ರಗಳ ಮೂಲಕ ನೈಜ ಹಾಗೂ ನಂಬಲರ್ಹವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥವುಗಳು. ಆಮೇಲೆ ಅತಿ ಶೀಘ್ರ, ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದಿಂದ ಪಡಿಬಹುದು. ಆನಂತರ ಸುಲಭ ವಿಶ್ಲೇಷಣೆಯನ್ನು ಮಾಡಬಹುದು. ಹವಾಮಾನ ವೈಪರೀತ್ಯ, ಭೂ ಅಡಚಣೆಗಳನ್ನು ಮೀರಿ ಉಪಗ್ರಹಗಳ ಮೂಲಕ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವುಗಳು. ಪ್ರಕೃತಿ ವಿಕೋಪ ಪರಿಸ್ಥಿತಿಗಳ ಪರಿಣಾಮಕಾರಿ ನಿರ್ವಹಣೆಯಲ್ಲಿ ಇವುಗಳು ಪ್ರಮುಖ ಪಾತ್ರ ವಹಿಸ್ತವೆ. ನೈಸರ್ಗಿಕ ಸಂಪನ್ಮೂಲಗಳ ಉಪಯುಕ್ತವಾಗಿರ್ತಕ್ಕಂಥ ವಿಶ್ಲೇಷಣೆ. ಆನಂತರ ಭೂ ಬಳಕೆ, ಅರಣ್ಯ ಪ್ರದೇಶ, ಜನವಸತಿ, ಬೆಳೆ ಹಂಚಿಕೆ, ಭೂ ಸವೆತ, ಜಲರಾಶಿ ಇತ್ಯಾದಿಗಳ ಬಗ್ಗೆ ಮಾಹಿತಿಗಳನ್ನು ಇವು ನೀಡ್ತವೆ. ನೆಕ್ಸ್ಟು, ಕೈಗಾರಿಕೆ ಪಾಠದಿಂದ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಇದರಲ್ಲಿ ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಕಡಿಮೆ ದರದ ಭೂಮಿ, ತಾಂತ್ರಿಕತೆ, ನೀರಿನ ಲಭ್ಯತೆ, ಸರ್ಕಾರದ ನೀತಿ, ಬಂಡವಾಳ, ಸೂಕ್ತ ವಾಯುಗುಣ ಮುಂತಾದವುಗಳು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತವೆ. ನೆಕ್ಸ್ಟು, ಗ್ರಾಮೀಣಾಭಿವೃದ್ಧಿ ಲೆಸನ್ನಿಂದ ಭಾರತವನ್ನು ಸಬಲೀಕರಣಗೊಳಿಸಲು ಗ್ರಾಮೀಣಾಭಿವೃದ್ಧಿಯ ಅವಶ್ಯಕತೆ ಇದೆ, ಏಕೆ? ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದರೆ, ಗ್ರಾಮೀಣ ಭಾರತದ ಸಮಸ್ಯೆಗಳ ಸಮರ್ಥ ನಿರ್ವಹಣೆ, ಗ್ರಾಮೀಣ ಜನರಿಗೆ ಶಿಕ್ಷಣ, ತರಬೇತಿ, ಆರೋಗ್ಯ, ನೈರ್ಮಲ್ಯ ಸೌಲಭ್ಯಗಳನ್ನು ನೀಡ್ತಕ್ಕಂಥದ್ದು, ಜನರ ಜ್ಞಾನ, ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಗೆಯನ್ನು ಮಾಡ್ತಕ್ಕಂಥದ್ದು, ಕೃಷಿಯ ಜೊತೆಗೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಕೋಳಿ ಸಾಕಾಣಿಕೆ ಇವುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಕೃಷಿಯನ್ನು ಮಾಡುವುದು ಒಂದು ಲಾಭದಾಯಕ ಉದ್ಯೋಗವಾಗಿದೆ ಅಂತ ಹೇಳೋದು. ಆಮೇಲೆ ಜನರು ನಗರಗಳಿಗೇನು ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಡಿತಕ್ಕಂಥದ್ದು. ವಿದ್ಯುತ್ತು, ನೀರಾವರಿ, ಸಾರಿಗೆ ಸಂಪರ್ಕ, ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಗ್ರಾಮೀಣ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು, ಸಾರ್ವಜನಿಕ ಹಣಕಾಸು ಮತ್ತು ಅದರ ಮಹತ್ವ ಪಾಠದಿಂದ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿ ಒಂದು ಪ್ರಮುಖ ಸಾಧನವಾಗಿದೆ, ಹೇಗೆ? ಅದರ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ವಿಡಿಯೋನ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 7, ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅವಶ್ಯಕವಾಗಿವೆ, ಏಕೆ? ಸಮರ್ಥಿಸಿ. ಅದರ ಪಾಯಿಂಟ್ಸ್ಗಳನ್ನು ಕೊಡಲಾಗಿದೆ. ಹಾಗೆ 1986 ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ? ಇನ್ನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಪಾಠದಿಂದ
ಡಚ್ಚರ ಅಧಿಕಾರದ ವಿರುದ್ಧ ಮಾರ್ತಾಂಡ ವರ್ಮನು ನಡೆಸಿದ ಹೋರಾಟವನ್ನು ವಿವರಿಸಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಕೂಡ ಇಲ್ಲಿವೆ. ನೆಕ್ಸ್ಟು ಮಹಾಯುದ್ಧಗಳು ಲೆಸನಿಂದ ಎರಡನೇ ಮಹಾಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ತಂದಿರತಕ್ಕಂಥ ಬದಲಾವಣೆಗಳು ಯಾವುವು, ಅದರ ಪಾಯಿಂಟ್ಸ್ ಕೂಡ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟು ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಲೆಸನಿಂದ ಭಾರತವು ರಷ್ಯಾದೊಂದಿಗೆ ಹೊಂದಿರುವ ಸಂಬಂಧವನ್ನು ಅಥವಾ ಬಾಂಧವ್ಯವನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಇದರ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ನಿಮಗೆ ಓದಲು ಸರಳವಾಗಿರ್ತಕ್ಕಂಥ ಇದೇ ರೀತಿಯ 38 ಕ್ವಶನ್ಸ್ಗಳು ಈ ಒಂದು PDF ಫೈಲ್ನಲ್ಲಿವೆ. ಈ ಒಂದು PDF ಫೈಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲೇಬಲ್ ಇದೆ. ಬೇಕಾದವರು ಅದನ್ನು ಡೌನ್ಲೋಡ್ ಮಾಡಿ ಸಂಪೂರ್ಣವಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.